ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ಆಲ್ ಓಕೆ ಟೆಕ್ಗೆ ಹಾರ್ದಿಕ ಸ್ವಾಗತ. ಮೊದಲಿಗೆ ನಿಮ್ಮಗೂ ನಿಮ್ಮ ಕುಟುಂಬಕ್ಕೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಂಕ್ರಾಂತಿ ನಿಮ್ಮ ಜೀವನಕ್ಕೆ ಹೊಸ ಬೆಳಕು, ಹೊಸ ಶಕ್ತಿ, ಹೊಸ ಶುಭಾರಂಭ ತರಲಿ ಎಂದು ಹೃದಯಪೂರ್ವಕವಾಗಿ ಆಶಿಸುತ್ತೇನೆ. ಈಗ ಬನ್ನಿ, ಇವತ್ತು ನಾವು ಸಂಕ್ರಾಂತಿಯನ್ನ ಕೇವಲ ಹಬ್ಬ ಅಂತಲ್ಲ, ಅದರ ಹಿಂದಿನ ಅರ್ಥವನ್ನು, ಅದರ ವಿಶೇಷತೆಯನ್ನು ಸ್ವಲ್ಪ ಕುತೂಹಲದ ಜೊತೆ ತಿಳಿದುಕೊಳ್ಳೋಣ. ಸಂಕ್ರಾಂತಿ ಎಂದ್ರೇನು, ಅದನ್ನು ಹೇಗೆ ಆಚರಿಸ್ತಾರೆ ಮತ್ತು ಯಾಕೆ ಆಚರಿಸ್ತಾರೆ? ಸಂಕ್ರಾಂತಿ ಅನ್ನೋದು ಒಂದು ವ್ಯಕ್ತಿ ಆರಂಭಿಸಿದ ಹಬ್ಬ ಅಲ್ಲ, ಇದು ಸೂರ್ಯನ ಸಂಚಾರದ ಮೇಲೆ ಆಧಾರಿತ ದಿನ. ಸಂಕ್ರಮಣ ಅಂದ್ರೆ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಪ್ರವೇಶ. ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಾಗುವ ಸಮಯವನ್ನು ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಅದರಲ್ಲೂ ಮಕರ ಸಂಕ್ರಾಂತಿ ಬಹಳ ಪ್ರಸಿದ್ಧ. ಈ ದಿನ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುತ್ತಾನೆ ಎಂದು ನಂಬಲಾಗುತ್ತದೆ. ಇದು ಋತುಚಕ್ರದ ಪ್ರಮುಖ ತಿರುವು ಕೂಡ ಆಗಿದೆ, ಏಕೆಂದರೆ ಈ ಸಮಯದಲ್ಲಿ ಬೆಳಕು ನಿಧಾನವಾಗಿ ಹೆಚ್ಚಾಗತೊಡಗುತ್ತದೆ ಮತ್ತು ದಿನಗಳು ಸ್ವಲ್ಪ ಉದ್ದವಾಗುತ್ತಾ ಹೋಗುತ್ತವೆ. ಸಂಕ್ರಾಂತಿಯನ್ನ ಯಾಕೆ ಆಚರಿಸ್ತಾರೆ ಅಂದ್ರೆ ಇದರ ಹಿಂದೆ ಎರಡು ದೊಡ್ಡ ಕಾರಣಗಳಿವೆ. ಮೊದಲ ಕಾರಣ, ಇದು ಕೃಷಿಗೆ ಸಂಬಂಧಿಸಿದ ಹಬ್ಬ. ಬಹುತೇಕ ಕಡೆ ಈ ಸಮಯದಲ್ಲಿ ಬೆಳೆ ಕಟಾವು ಮುಗಿಯುತ್ತದೆ, ಹೊಸ ಧಾನ್ಯ ಮನೆಗೆ ಬರುತ್ತದೆ ಮತ್ತು ರೈತರಿಗೆ ಇದು ಸಂತೋಷದ ಸಮಯವಾಗುತ್ತದೆ. ಎರಡನೇ ಕಾರಣ, ಇದು ಸೂರ್ಯನಿಗೆ ಗೌರವ ಸಲ್ಲಿಸುವ ದಿನ. ಸೂರ್ಯ ನಮ್ಮ ಜೀವನಕ್ಕೆ ಬೆಳಕು, ಶಕ್ತಿ ಮತ್ತು ಸಮಯದ ಕ್ರಮ ಕೊಡುತ್ತಾನೆ ಎಂಬ ನಂಬಿಕೆ ನಮ್ಮಲ್ಲಿ ಹಳೆಯ ಕಾಲದಿಂದ ಇದೆ. ಈಗ ಸಂಕ್ರಾಂತಿ ಹೇಗೆ ಆಚರಿಸ್ತಾರೆ ಅಂತ ನೋಡೋಣ. ಬಹುತೇಕ ಮನೆಗಳಲ್ಲಿ ಮುಂಜಾನೆ ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡುತ್ತಾರೆ. ಹೊಸ ಬಟ್ಟೆ ಧರಿಸಿ ಮನೆಯವರು ಒಂದೇ ಕಡೆ ಸೇರಿ ಹಬ್ಬವನ್ನು ಸಂಭ್ರಮಿಸುತ್ತಾರೆ. ಸಂಕ್ರಾಂತಿಯ ಅತ್ಯಂತ ವಿಶೇಷ ಆಚರಣೆಯಂದ್ರೆ ಎಳ್ಳು ಬೆಲ್ಲ ಹಂಚಿಕೊಳ್ಳುವುದು. ಎಳ್ಳು ಬೆಲ್ಲ ತಿನ್ನಿ, ಸಿಹಿಯಾಗಿ ಮಾತನಾಡಿ ಅನ್ನೋದು ಕೇವಲ ಮಾತಲ್ಲ, ಇದರ ಅರ್ಥ ಹಳೆಯ ಕಹಿ ಕೋಪಗಳನ್ನು ಬಿಟ್ಟು ಸಂಬಂಧಗಳಲ್ಲಿ ಸಿಹಿತನ ಉಳಿಸಿಕೊಳ್ಳೋಣ ಅನ್ನೋದು. ಇನ್ನು ಕೆಲವು ಕಡೆ ಕಬ್ಬು ತಿನ್ನುವುದು, ಹೊಸ ಅಕ್ಕಿಯಿಂದ ಅಡುಗೆ ಮಾಡುವುದು, ದಾನ ಮಾಡುವುದು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಹಸು ಎಮ್ಮೆಗಳಿಗೆ ಪೂಜೆ ಮಾಡುವ ಪದ್ಧತಿಯೂ ಇದೆ. ಅಂದ್ರೆ ಸಂಕ್ರಾಂತಿ ಒಂದು ದಿನದ ಆಚರಣೆಯಲ್ಲ, ಅದು ಒಗ್ಗಟ್ಟು, ಕೃತಜ್ಞತೆ ಮತ್ತು ಹೊಸ ಆರಂಭದ ಸಂಕೇತ. ಈಗ ಇಲ್ಲಿ ಒಂದು ಕುತೂಹಲಕರ ವಿಷಯ ಇದೆ. ಸಂಕ್ರಾಂತಿ ದಿನ ಎಲ್ಲರ ಮನಸ್ಸಿನಲ್ಲಿ ಏಕೆ ಒಂದು ವಿಶೇಷ ಫೀಲಿಂಗ್ ಬರುತ್ತದೆ? ಏಕೆಂದರೆ ಇದು ಬದಲಾವಣೆಯ ದಿನ. ಚಳಿಯ ನಡುವೆ ಬೆಳಕು ಹೆಚ್ಚಾಗುವಂತೆ ನಮ್ಮೊಳಗೂ ಧೈರ್ಯ ಮತ್ತು ಭರವಸೆ ಹೆಚ್ಚಾಗಲಿ ಎಂಬ ಆಶಯ ಈ ಹಬ್ಬದೊಳಗೆ ಅಡಗಿದೆ. ಹೀಗಾಗಿ ಸ್ನೇಹಿತರೆ, ಸಂಕ್ರಾಂತಿ ಎಂದರೆ ಕೇವಲ ಹಬ್ಬವಲ್ಲ, ಇದು ಸೂರ್ಯನ ಸಂಚಾರ, ಕೃಷಿಯ ಸಂತೋಷ ಮತ್ತು ಸಂಬಂಧಗಳ ಸಿಹಿತನ, ಆಲ್ ಇನ್ ಒನ್. ಈ ಹಬ್ಬವನ್ನು ನಾವು ಆಚರಿಸುವಾಗ ಹೊಸ ವರ್ಷದಂತೆ ಹೊಸ ಮನಸ್ಸಿಟ್ಟು ಒಳ್ಳೆಯದಾಗಿ ಆರಂಭ ಮಾಡೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಆಲ್ ಓಕೆ ಟೆಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆಯ ಸಂಕ್ರಾಂತಿ ಆಚರಣೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ನಲ್ಲಿ ಹೇಳಿ.